ಭಗವಂತ್ ಮಾನ್ ಗುರುದ್ರೋಹಿ ಎಂದ ಅಕಾಲ್ ತಖ್ತ್, ಚುನಾವಣೆಗೆ ಮುನ್ನವೇ ಆಪ್ ಮುಖ್ಯಮಂತ್ರಿಗೆ ಬಹಿಷ್ಕಾರ. ಪಂಜಾಬ್ ಚುನಾವಣೆಗೂ ಮುನ್ನವೇ ಆಮ್ ಆದ್ಮಿ ಪಕ್ಷಕ್ಕೆ ಆಘಾತ ಎದುರಾಗಿದ್ದು, ಸಿಎಂ ಭಗವಂತ್ ಮಾನ್ ಅವರ ವಿರುದ್ಧ ಕಠಿಣ ನಿಲುವು ತಳೆದಿರುವಂತಹ ಅಕಾಲ್ ತಖ್ತ್ ಮಾನ್ ಅವರನ್ನ ಗುರು ವಿರೋಧಿ ಅಂತ ಘೋಷಿಸಿದೆ. ಅಕಾಲ್ ತಖ್ತ್ ಸಿಖ್ಖರ ಅತ್ಯುನ್ನತ ಧಾರ್ಮಿಕ ಸಾಮಾಜಿಕ ಅಧಿಕಾರ ಕೇಂದ್ರವಾಗಿದ್ದು, ಸಿಖ್ ಸಮುದಾಯ ಅಕಾಲ್ ತಖ್ತ್ ಬಗ್ಗೆ ವಿಶೇಷ ಗೌರವ ನಂಬಿಕೆ ಹೊಂದಿದ್ದಾರೆ. ಸಿಖ್ ಭಕ್ತರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಭಗವಂತ್ ಮಾನ್ ಅವರನ್ನ ಅಕಾಲ್ ತಖ್ತ್ ಜನವರಿ 15ರಂದು ಹಾಜರಾಗುವಂತೆ ಸಮನ್ಸ್ ನೀಡಿತ್ತು ಮತ್ತು ಸಿಖ್ ಗುರುಗಳ ಚಿತ್ರದ ಮೇಲೆ ಮದ್ಯ ಸಿಂಪಡಿಸುವ ವಿಡಿಯೋ ವೈರಲ್ ಆಗಿರುವ ಬಗ್ಗೆಯೂ ಅಕಾಲ್ ತಖ್ತ್ ಪಂಜಾಬ್ ಮುಖ್ಯಮಂತ್ರಿಯನ್ನ ಪ್ರಶ್ನಿಸಿತ್ತು. ಆ ವಿಡಿಯೋದಲ್ಲಿರುವ ವ್ಯಕ್ತಿ ಭಗವಂತ್ ಮಾನ್ ಅವರನ್ನ ಹೋಲುತ್ತಿದ್ದನು ಎಂದು ಸಂಘಟನೆ ಆರೋಪಿಸಿತ್ತು. ಈ ಆರೋಪವನ್ನ ತಳ್ಳಿ ಹಾಕಿದ ಮಾನ್ ಎಐ ಮೂಲಕ ಸೃಷ್ಟಿಸಲಾಗಿದೆ ಅಂತ ಸ್ಪಷ್ಟನೆ ನೀಡಿದ್ರು. ಈ ಕುರಿತು ಹೇಳಿಕೆ ನೀಡಿದ್ದ ಅಕಾಲ್ ತಖ್ತ್ ವಿಡಿಯೋ ಕುರಿತು ನಾವು ಮುಖ್ಯಮಂತ್ರಿ ಅವರನ್ನ ಪ್ರಶ್ನಿಸಿದಾಗ ಅದು ಎಐ ಮೂಲಕ ಸೃಷ್ಟಿಸಲಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷ್ಯ ಒದಗಿಸುವಂತೆ ಕೇಳಿದ್ರು. 6 ತಿಂಗಳ ಕಾಲ ಯಾವುದೇ ಉತ್ತರ ನೀಡಿರಲಿಲ್ಲ. ಬಳಿಕ ಭಾರತ ಸರ್ಕಾರ ಮಾನ್ಯತೆ ಪಡೆದಿರುವ 2 ಪ್ರಯೋಗಾಲಯಗಳಲ್ಲಿ ವಿಡಿಯೋ ಪರಿಶೀಲನೆ ನಡೆಸಲಾಗಿ ಅದು ನಕಲಿ ಅಲ್ಲ ಹಾಗೂ ಎಐ ಸೃಷ್ಟಿಯೂ ಅಲ್ಲ ಎನ್ನುವುದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಾನ್ ಅವರನ್ನ ಗುರು ವಿರೋಧಿ ಅಂತ ಘೋಷಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಭಗವಂತ್ ಮಾನ್ ಅಕಾಲ್ ತಖ್ತ್ ಮುಂದೆ ಸುಳ್ಳು ಹೇಳಿದ್ದಾರೆ, ಆದ್ದರಿಂದ ಅವರನ್ನ ಗುರುಗಳ ಎದುರು ತಪ್ಪಿತಸ್ಥರೆಂದು ಹಾಗೂ ಗುರು ವಿರೋಧಿ ಎಂದು ಘೋಷಿಸಲಾಗಿದೆ. ಸಿಖ್ಖರಿಗೆ ಮುಖ್ಯಮಂತ್ರಿಯಿಂದ ಯಾವುದೇ ನಿರೀಕ್ಷೆ ಉಳಿದಿಲ್ಲ. ಪಂಥ್ ಹಾಗೂ ಗುರುಗಳ ಅನುಯಾಯಿಗಳು ಅವರೊಂದಿಗೆ ಯಾವುದೇ ಸಂಬಂಧ ಹೊಂದಬಾರದು ಎಂದು ಅಕಾಲ್ ತಖ್ತ್ ಆದೇಶ ಹೊರಡಿಸಿದೆ.